Hello guys, good morning. Jai Shri Ram. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಹೇಳ್ತೀನಿ ನಾನು. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಲಾಸ್ಟ್ ನಾವು ಮಹಾರಾಷ್ಟ್ರ ರೈಡ್ ಹೋದಾಗಿಂದ ಜನರಲ್ ಚೆಕಪ್ ಮಾಡಿಸಿರಲಿಲ್ಲ. ಸಿಕ್ಕಾಪಟ್ಟೆ ಚೈನ್ ಸೌಂಡ್ ಬರ್ತಾಯಿದೆ. ಅದ್ರ ಜೊತೆಗೆ ನಮ್ಮದು ಹ್ಯಾಂಡ್ಲಿಂಗ್ ವಾಬ್ಲಿಂಗ್ ಬರ್ತಾಯಿದೆಯಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ನಾನು ಹೋಗ್ತಾ ಮಾತಾಡ್ತೀನಿ. ಲೇಟ್ ಆಗೋಯ್ತು. ಆ್ಯಕ್ಚುಲಿ 9:30ಗೆ ಶೆಡ್ಯೂಲ್ ಇದೆ. ಇಲ್ಲೇ 9:30 ಆಗೋಯ್ತು. ಇಲ್ಲೇ ಹೋಗೋಷ್ಟರಲ್ಲಿ 10 ಗಂಟೆ ಆಗುತ್ತೆ. ಬೇಗ ಹೋಗೋಣ. ಜೈ ಶ್ರೀರಾಮ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು JSP BMW ಮೋಟ್ರ್ ರೋಡ್ಗೆ ಹೋಗ್ತಾಯಿದ್ದೀವಿ. ಏನಕ್ಕಪ್ಪ ಹೋಗ್ತಾಯಿದ್ದೀವಿ ಅಂದರೆ ಜನರಲ್ ಚೆಕಪ್ಪು. ಲೈಕ್ ಚೈನು ಲೂಸ್ ಆಗಿದೆ, ಚೈನು ಟೈಟ್ ಮಾಡಿಸ್ಬೇಕು. ಅದ್ರ ಜೊತೆಗೆ ವಾಬ್ಲಿಂಗ್ ಆಗ್ತಾಯಿದೆ. ಆಯಿಲ್ ಚೆಕ್ ಮಾಡ್ಸೋಣ. ಸರ್ವಿಸ್ಗಿನ್ನ ಟೈಮ್ ಇದೆ. ಬಟ್ ನಾವು ನೆಕ್ಸ್ಟ್ ಏನಾದರೂ ರೈಡ್ ಪ್ಲ್ಯಾನ್ ಮಾಡಬೇಕು ಅಂದರೆ ಒಂದ್ಸರಿ ಜನರಲ್ ಚೆಕಪ್ ಮಾಡಿಸ್ಬಿಡೋಣ. ಅಲ್ಲಾಕ್ಬಿಟ್ಟು 2000 years later. ಜೈ ಶ್ರೀರಾಮ್. ಫ್ಯೂಲ್ ಕಂಪ್ಲೀಟು ಡೆಡ್ಡು. ಫಸ್ಟ್ ಫ್ಯೂಲ್ ಹಾಕ್ಸ್ಕೋಬೇಕು. ಏನೇನು ಆಗಿದೆ ಅಂತ ನಾನು ಹೇಳ್ತೀನಿ. ಇವಾಗ ಕಂಪ್ಲೀಟ್ ಕ್ಲಚ್ ಬಿಡಬೇಕಾಗತ್ತೆ. ಏನೇನಾಗಿದೆ ಗೊತ್ತಾ? ಬ್ಯಾಕ್ ಸೈಡು ಬ್ರೇಕ್ ಪ್ಯಾಡ್ ಚೇಂಜ್ ಆಗಿದೆ, ಚೈನ್ ಸ್ಪ್ರಾಕೆಟ್ ಚೇಂಜ್ ಆಗಿದೆ, ಆಯಿಲ್ ಚೇಂಜ್ ಆಗಿದೆ. ಬೆಳಗ್ಗೆ ಜನರಲ್ ಚೆಕಪ್ ಅಂತ ಹೇಳಿದ್ರಲ್ಲ, ಇವಾಗ ಸರ್ವಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೋಬೋದು ನೀವು. ಅದು ಹಂಗೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇದು ಹ್ಯಾಂಡಲ್ಲು ಲಾಂಗ್ ರೈಡ್ ಹೋದ್ಮೇಲೆ ಗೊತ್ತಾಗೋದು. ಐ ಡೋಂಟ್ ನೋ ಏನು ಹೇಳಬೇಕು ಅಂತ. ಮಿಸ್ಟೇಕ್ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಜನರಲ್ ಚೆಕಪ್ ಮಾಡೋಕ್ಕೆ ಹೋಗಿ ಫುಲ್ ಸರ್ವಿಸ್ ಮಾಡಿದ್ದಾರೆ ಗಾಡಿಗೆ. ಅದರಲ್ಲಿ ಸರ್ವಿಸ್ ಒಂದೇ ಆಗಿದ್ದರೆ ಪರವಾಗಿಲ್ಲ. ಚೈನ್ ಸ್ಪ್ರಾಕೆಟ್ ನಂದು ಚೆನ್ನಾಗಿತ್ತು. ಬರೀ ಎಷ್ಟು ಕಿಲೋಮೀಟ್ರ್ ಓಡಿದೆ ನಮ್ಮ ಗಾಡಿ? 11,000 ಚಿಲ್ಲರೆ ಓಡಿದೆ. ಹೊಸ ಚೈನ್ ಸ್ಪ್ರಾಕೆಟ್ ಹಾಕಿದ್ದಾರೆ. ಏನು ಮಾಡೋಣ, ನನ್ನ ಗಾಡಿ ನನಗೊಂಚೂರು ಆಯಾಸ ಬರ್ತಾಯಿದೆ. ಒಂದು 5 ನಿಮಿಷ. 10 o'clock ಬಿಟ್ಟಿದ್ದೀನಿ ಗಾಡಿ. ಇವಾಗ ಕೊಟ್ಟಿದ್ದಾರೆ. ತುಂಬ ಲೇಟ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ನನಗೆ ಅದೇ ಮೇಯ್ನ್ ನನ್ನ ಪ್ರಾಬ್ಲಮ್ ಇದ್ದಿದ್ದು ಹ್ಯಾಂಡ್ ವಾಬ್ಲಿಂಗ್ ಆಗ್ತಾಯಿದೆ ಅಂತ. ಲೈಕ್ ರೈಟ್ಗೆ ಎಳಿತಾ ಇತ್ತು ಕ್ರೂಸ್ ಕಂಟ್ರೋಲ್ ಮಾಡಿದಾಗ ಹೈವೇಸಲ್ಲಿ. ಬಟ್ ನೋಡಬೇಕು ಇವಾಗ ಹೆಂಗಿದೆಯೋ ಏನು ಅಂತ. ನನಗೆ ಮೇಯ್ನ್ ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಿದ್ದರೆ ತುಂಬ ಖುಷಿ. ಗಾಡಿ ಹೋದ ತಕ್ಷಣ ನೋಡಿ ಏನಪ್ಪ ಇಲ್ಲಾಂದರೆ ಅಲ್ಲಿ ಆಯಿಲೆಲ್ಲ ಟಚ್ ಮಾಡಿದ್ದಾರೆ. ನಾನು ಜಸ್ಟ್ ಚೆಕ್ ಮಾಡಿ ಅಂತ ಹೇಳಿದ್ನಲ್ಲ, ಈ ಆಯಿಲೆಲ್ಲ ಏನಕ್ಕೆ ಆಗಿದೆ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ನಾನು ಚೈನ್ ಸ್ಪಾಕೆಟ್ ಚೇಂಜ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅಲ್ಲಿಗೆ ಹೋಗೋ ಗಂಟ ಚೈನ್ ಲೂಬ್ರಿಕೇಷನ್ ಸರಿಯಾಗಿ ಮಾಡಿರಲಿಲ್ಲ. ನಾನು ಹೋದ ತಕ್ಷಣ ಫಸ್ಟ್ ನೋಡಿದೆ ಚೈನ್ನ ಫುಲ್ ವೈಟಿಗಿದೆ. ಏನು ಗುರು ಇವ್ರು ಈ ರೇಂಜಿಗೆ ಕೆಲಸ ಮಾಡಿದ್ದಾರೆ, ನನಗೆ ಗೊತ್ತಿಲ್ವಲ್ಲ ಅದು ಹೊಸದು ಅಂತ. ಏನು ನೀಟಾಗಿದೆ ಗುರು ಚೈನ್ ಸ್ಪಾಕೆಟು. ಬಿಲ್ಲೇ ಮಾಡಿರಲಿಲ್ಲ. ಮತ್ತೆ ಬಂದು ನೀಟಾಗಿ ಕೇಳ್ತೀನಿ, ಇವೆಲ್ಲ ಚೇಂಜ್ ಮಾಡಿದರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಬಿಡಿ ಅಂತ ಹೇಳ್ಬಿಟ್ಟು ನಾನೇನು ಮಾತಾಡಿಲ್ಲ. ಅವ್ರು ಗಾಡಿ ಕೊಡೋ ಅಷ್ಟರಲ್ಲಿ 6:30. ಫುಲ್ಲು ಸ್ಮೂತ್ ಆಗಿಬಿಟ್ಟಿದೆ. ಕ್ಲಚ್ ಕೂಡ ಆ್ಯಕ್ಚುಲಿ ತುಂಬ ಸ್ಮೂತ್ ಆಗಿದೆ ಇವಾಗ. ಕಿಶೋರ್ ಬ್ರೋ ಆ್ಯಕ್ಚುಲಿ ಅವರು ನಮ್ಮ ಕೋ ರೈಡರ್ ಒಬ್ರು ಇದ್ದಾರೆ, ನಿಮ್ಗೆ ಗೊತ್ತಿರುತ್ತೆ. ಲಾಸ್ಟ್ ರೈಡ್ಸು ನಮ್ಮ ಜೊತೆ ಮಾಡಿದ್ರು ಕಿಶೋರ್ ಬ್ರೋ ಅಂತ ಹೇಳ್ಬಿಟ್ಟು. ಅವರು ಚೈನ್ ಸ್ಪ್ರಾಕೆಟ್ ಮೊನ್ನೆ 20,000ಗೆ ಚೇಂಜ್ ಮಾಡಿದ್ರು ಆ್ಯಕ್ಚುಲಿ. ಬಟ್ ನಮ್ಮ ಗಾಡಿ ಚೆನ್ನಾಗಿತ್ತು. ನಾನೇನು ಅಷ್ಟೇನು ಓಡಿಸಿಲ್ವಲ್ಲ, ಜಸ್ಟ್ 11,000 ಓಡಿಸಿದ್ದೀನಿ ಅಷ್ಟೇ. ಚೇಂಜ್ ಆಗೋಯ್ತು, ಅದು ಏನು ಮಾಡೋಕ್ಕಾಗಲ್ಲ. ನನಗೆ ಇವಾಗ ಗಾಡಿ ಸರ್ವಿಸ್ ಆಗಿದೆ ಅಂತ ಖುಷಿನೂ ಆಗ್ತಾ ಇಲ್ಲ.
ಇಲ್ಲ ಇವ್ರು ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಡಿಸಪಾಯಿಂಟು ಆಗಿಲ್ಲ. ಒಂಚೂರು ನನಗೆ ಈ ಮಿಕ್ಸ್ಡ್ ಫೀಲಿಂಗ್ಸ್ ಬರ್ತಾ ಇದ್ದಾವ ನಿಜವಾಗ್ಲೂ. ಬಟ್ ವಾಶ್ ಮಾಡಿಸಿಲ್ಲ ಆ್ಯಕ್ಚುಲಿ, ಅಂದರೆ ಅವ್ರು ಫೋಮ್ ವಾಶ್ ಅಂದರು. ಬಟ್ ನನಗೆ ಯಾಕೋ ಇಷ್ಟ ಆಗಿಲ್ಲ ಫೋಮ್ ವಾಶು. ವಾಟರ್ ವಾಶ ಮಾಡಿಸೋಣ, ಮನೆ ಹತ್ರನೇ ಇದೆಯಲ್ಲ, ಅರೌಂಡ್ 250 rupees ಕೊಟ್ಟರೆ ವಾಟರ್ ವಾಶ್ ನೀಟಾಗಿ ಮಾಡಿಕೊಡ್ತಾರೆ ನೀಟಾಗಿ. ಇಲ್ಲಿ 450 rupees ಅಂದರೆ ಶೋರೂಮಲ್ಲಿ. ಸರಿ ಆಯಿತು, ಸುಮ್ಮನೆ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದೆ. ಇದು ಆಯಿಲುಗಳೆಲ್ಲ ಅಲ್ಲಿ ಆಯಿಲೆಲ್ಲ ಟಚ್ ಆಗಿದೆ. ಒಂಚೂರು ನಾಳೆ ಇಲ್ಲ ನಾಳೆದು ವಾಶ್ ಮಾಡಿಸ್ಬಿಟ್ರೆ ಒಂಚೂರು ಬೆಟ್ರಾಗಿರುತ್ತೆ ಗಾಡಿ ನೋಡೋಕೆ. ಇವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಸರ್ವಿಸ್ ಆಗೋಯ್ತು ಗುರು ನಮ್ಮ ಬೈಕ್ಗೆ. ತಲೆ ಕೆಟ್ಟು ಹೋಗಿದೆ ಲಾಸ್ಟು 1.5 month ಎಲ್ಲಿ ಹೋಗ್ತಾ ಇಲ್ಲ ಅಂತ. ಈ ರೇಂಜಿಗೆ ಗ್ಯಾಪ್ ಕೊಟ್ಟರೆ ಹೆಂಗೆ ಅಂತ ನಿಜವಾಗ್ಲೂ ಅದೇ ಲೈಫ್. ನಾನು ಈ ನಡುವೆ ತುಂಬ ಗೊತ್ತಾಗಿದೆ ನನಗೆ. ಅಂದರೆ ಲೈಫ್ ಅಂದರೆ ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ ಅಂತ. ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅದ್ರ ಪಾಡಿಗೆ. ಅದು ಹೆಂಗೆ ಹೋದ್ರೆ ಹಂಗೆ ಹೋಗ್ತಾ ಇರೋದಷ್ಟೇ. ನೋಡಿ ಇವಾಗ ಬರಬೇಕಾದ್ರೆ ನಾನು ಔಟರ್ ರಿಂಗ್ ರೋಡಲ್ಲಿ ಬರಬೇಕು ಅಂದ್ಕೊಂಡೇ ಬಂದೆ. ಗಾಡಿ ಹತ್ತಿದ ತಕ್ಷಣ ಮರ್ತೋದೆ, ಸಿಟಿ ಮೇಲೆ ಬರ್ತಾಯಿದ್ದೀನಿ. ಅದು ಡೆಸ್ಟಿನೇಷನ್ ಫಿಕ್ಸ್ ಆಗಿರುತ್ತೆ. ನಾವು ಸುಮ್ಮನೆ ಮಾತಾಡ್ಕೊತಾ ಇರ್ತೀವಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಏನೂ ಆಗೋದಿಲ್ಲ. ನಮ್ಮ ತಲೆಯಲ್ಲಿ ಏನು ಬರ್ದಿರುತ್ತೋ ಅದು ಹೋಗ್ತಾ ಇರುತ್ತೆ. ಬಟ್ ನಾವು ಸುಮ್ಮನೆ ಎಲ್ಯೂಜಿನೇಷನಲ್ಲಿ ಬರ್ತಾ ಇರ್ತೀವಿ. ನಾವು ಅಂದ್ಕೊಂಡಂಗೆ ಮಾಡಬೇಕು, ನಾವು ಅಂದ್ಕೊಂಡಾಗೆ ಇದು ಮಾಡಬೇಕು, ಅದಾಗಬೇಕು ಇದಾಗಬೇಕು ಅಂತ. ಇನ್ನೊಂದೇನು ಗೊತ್ತಾ, ನಾನು ರಾತ್ರಿ ನಿನ್ನೆ ನ್ಯೂಸ್ ನೋಡಿದೆ ಗುರು. ಇವತ್ತು ಆ್ಯಕ್ಚುಲಿ 2nd, ನಿನ್ನೆ 1 ಬೆಳಗ್ಗೆ. ಏನು ಗುರು ಕುಡ್ದಿದ್ದಾರೆ ಗುರು ನಮ್ಮ ಬ್ಯಾಂಗ್ಳೂರಲ್ಲಿ. ಎಷ್ಟು ಕೋಟಿ ಟರ್ನ್ ಓವರ್ ಆಗಿದೆ ಗೊತ್ತಾ 31st ನೈಟ್, ಒಂದು ದಿವಸ ಮಾತ್ರ ಬರೀ ಡ್ರಿಂಕರ್ಸಿಂದ. ನೆಕ್ಸ್ಟ್ ಲೆವೆಲ್ ಗುರು. ಏನು ಬೇಡ, ನಮ್ಮ GDPನ ಒಂದೇ ಸಲಿನ ಹಂಗೆ ಎಬ್ಬಿಸ್ಬಿಡ್ತಾರೆ. ಇನ್ನೊಂದೇನಪ್ಪ ಅಂದರೆ ನನಗೂ ಒಂದು ಕ್ವಶನ್ ಮಾರ್ಕ್. 2025 ಬಂದಿದೆ ಅಂದ ತಕ್ಷಣ ಜೀವನಗಳು ಎಲ್ಲಿ ಚೇಂಜ್ ಆಗೋ ಚಾನ್ಸೇ ಇಲ್ಲ. ಅದೇನಾದರೂ ಆದರೆ ನಿಮ್ಮಿಂದನೇ ಆಗಬೇಕು ಆ್ಯಕ್ಚುಲಿ. ಅದನ್ನು ಬಿಟ್ಬಿಟ್ಟು 2025 ಬಂದುಬಿಟ್ಟಿದೆ, ಜೀವನಗಳೆಲ್ಲ ಚೇಂಜ್ ಆಗಿಬಿಡ್ತವೆ, ಅದಾಗ್ಬಿಡ್ತವೆ ಇದಾಗ್ಬಿಡ್ತವೆ ಅಂದರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ನನ್ನ ಒಪಿನಿಯನ್ ಆ್ಯಕ್ಚುಲಿ. ನಿಜವಾಗ್ಲೂ ನಿಮ್ಮ ಕೈಯಲ್ಲಿಂದ ಏನಾದರೂ ಆದರೆ ನೀವು ಮಾಡಬೇಕಷ್ಟೆ. ಈ ಡೇಟುಗಳು ಬರ್ತಾ ಇರ್ತವೆ, ಎವ್ರಿ ಇಯರ್ ಬಂದೇ ಬರುತ್ತೆ. ಬಟ್ ನೀವು ಚೇಂಜ್ ಆಗಿಲ್ಲ ಅಂದರೆ 2025 ಬಂದಿದ್ರೂ ಹಂಗೆ ಇರುತ್ತೆ, 2026 ಬಂದ್ರೂ ಹಂಗೆ ಇರುತ್ತೆ. ನೀವು ಚೇಂಜ್ ಆಗಿ, ಡೇಟ್ ಚೇಂಜ್ ಆದರೆ ನಾವು ಚೇಂಜ್ ಆಗ್ತೀವಿ ಅನ್ನೋ ಕಾನ್ಸೆಪ್ಟನ್ನ ಬಿಟ್ಬಿಟ್ಟು ನೀವು ಚೇಂಜ್ ಆಗಿ ಆಟೋಮೆಟಿಕ್ಲಿ ಎಲ್ಲ ಚೇಂಜ್ ಆಗುತ್ತೆ. ಸುಮ್ಮನೆ ಯಾಕೋ ನನಗೆ ಇದು ಹೊಡಿತಾ ಇತ್ತು ನಿನ್ನೆಯಿಂದ, ಹೇಳೋಣ ಅಂತ ಅನ್ನಿಸ್ತು, ಹೇಳಿದೆ. ತಪ್ಪು ತಿಳ್ಕೊಬೇಡಿ ಗುರು. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಏನು ಅಷ್ಟೇನು ವಾಬ್ಲಿಂಗ್ ಏನೂ ಇಲ್ಲ ಅನಿಸುತ್ತೆ. ನೋಡೋಣ. ಅದು ಆ್ಯಕ್ಚುಲಿ ಹೈವೇ ಹತ್ತಿದ್ರೇ ನನಗೆ ಗೊತ್ತಾಗೋದು. ಸುಮ್ಮನೆ ಈ ರೋಡ್ಗಳಲ್ಲಿ ಸುಮ್ಮನೆ ಕೈ ಬಿಟ್ಟರು ನಮಗೇನು ಗೊತ್ತಾಗೋದಿಲ್ಲ ಹಿಡಿತಾ ಇದೆಯಾ ಇಲ್ವಾ ರೈಟ್ಗೆ ಅಂತ. ನೋಡೋಣ ನೆಕ್ಸ್ಟ್ ರೈಡಲ್ಲಿ ನಾವು ಗೊತ್ತಾಗ್ಬಿಡುತ್ತೆ ಸೆಟ್ ಆಗಿದೆ ಇಲ್ವಾ ಇದು ಅಂತ. ಫುಲ್ ಡೇ ವೇಸ್ಟ್ ಇವತ್ತು ಆ್ಯಕ್ಚುಲಿ. ಎಲ್ಲೂ ಹೋಗೋಕ್ಕಾಗಿಲ್ಲ. ಗಾಡಿಯಲ್ಲಿ ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಮನೆಗೆ ಬಂದೆ. 1-2 hours ಸ್ಲೀಪ್ ಹಾಕಿದೆ. ಒಂದ್ಸಲಿ ಫೋನ್ ಮಾಡಿದೆ, ಫೋನ್ ಮಾಡ್ತೀವಿ ಸರ್ ಇನ್ನೂ ರೆಡಿ ಆಗಿಲ್ಲ ಅಂದರೆ. ಈ ಜನರಲ್ ಚೆಕಪ್ಗೆ ಇಷ್ಟೊತ್ತು ಆಗಬೇಕಾ ಗುರು ಅಂದ್ಕೊಂಡೆ ನಾನು. ಸರಿ ಏನು ಮಾಡ್ತಾರೋ ಮಾಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಮಲಗಿದ್ದೆ. 4:15 ಫೋನ್ ಮಾಡಿ ಬನ್ನಿ ಸರ್ ರೆಡಿ ಆಗಿದೆ ಬೈಕು ಅಂತ. ಹೋಗೋ ಅಷ್ಟರಲ್ಲಿ 6 ಗಂಟೆ, ಅರ್ಧ ಗಂಟೆ ಕಾಯಿಸಿ ಗಾಡಿ ಕೊಟ್ಟರು. ಸಿಕ್ಕಾಪಟ್ಟೆ ಚಳಿ ಗುರು. ಈ ನಡುವೆ 16-17 ಬಂದುಬಿಡುತ್ತೆ ಗುರು ನೈಟು. ಮದುವೆ ಆಗಿರೋರಾದರೆ ಓಕೆ, ನಾವು ಮದುವೆ ಆಗಿಲ್ವಲ್ಲ, ಈ ಟೆಂಪ್ರೇಚರಲ್ಲಿ ಮನೇಲಿ ಮಲಗೋಕ್ಕಾಗಲ್ಲ ಗುರು. ಅದ್ರದ್ದು ಅಮೌಂಟ್ ಎಷ್ಟಾಯಿತು ಅಂತ ನೀವು ಅನ್ಕೊತಾ ಇದ್ದೀರಾ? ಅದು ನಾವು ಡಿಸ್ಕ್ಲೋಸ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಮನೆಯವ್ರು ನೋಡಿದ್ರೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ಚೇಂಜ್ ಮಾಡಿದ್ದಾರೆ ಅಂತ. ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹೊಸ ಚೈನ್ ಸ್ಪ್ರಾಕೆಟು, ಬ್ರೇಕ್ ಪ್ಯಾಡ್ಸ್ ಹೊಸ ಹಾಕಿದಾರಂತೆ, ಕಾಣಿಸ್ತಾ ಇದೆಯಾ? ಬ್ರೇಕ್ ಪ್ಯಾಡ್ಸ್ ಹೊಸದು. ಅದು ಬಿಟ್ಟರೆ ಮೇ ಬಿ ಇಲ್ಲೆಲ್ಲ ಆಯಿಲು ಇದಾಗಿದೆ ಆ್ಯಕ್ಚುಲಿ. ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರೆ, ಕೂಲೆಂಟ್ ಆಯಿಲು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇದು ಟಚ್ಚೇ ಮಾಡಿಲ್ಲ ಅವರು, ಏನು ಮಾಡಿದ್ರು ನನಗೆ ಅರ್ಥನೇ ಆಗಿಲ್ಲ. ನೋಡಿ ಚೈನ್ ಸ್ಪಾಕೆಟ್ ಎಲ್ಲ ಹೊಸದು ಕಾಣಿಸ್ತಾ ಇದೆಯಾ ನಿಮಗೆ? ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.